ಮೊದಲು ಆಸ್ತಿ ಸಿಗುತ್ತೆ ಅಂತ ಅಂದ್ರು. ಆ ನಂತರದಲ್ಲಿ ಶೇರ್ ಕೊಡಿ ಅಂತ ಕೇಳೋದಕ್ಕೆ ಶುರು ಮಾಡಿದ್ರು. ಆಗ್ಲೇ ನೋಡಿ ಎಡವಟ್ಟ ಆಗಿದ್ದು. ಮೊದಲು ನಿಮ್ಗೆ ಆಸ್ತಿ ಸಿಗುತ್ತೆ, ನಿಮ್ಗೆ ಸೇರ್ಬೇಕಾಗಿರುವಂತ ಆಸ್ತಿ ನಿಮ್ಮದೇ ಆಸ್ತಿ, ನಿಮ್ಮ ಸ್ವಂತ ಆಸ್ತಿ, ನಿಮ್ಮ ಸ್ವತ್ತು ಅನ್ನುವಂಥದ್ದನ್ನ ಹೇಳಿದಂತ ಈ ಗ್ಯಾಂಗ್ ಆ ನಂತರದಲ್ಲಿ ನಮಗೂ ಕೂಡ ಶೇರ್ ಕೊಡಿ ಅಂತ ಯಾವಾಗ ಕೇಳೋದಕ್ಕೆ ಶುರು ಆಯ್ತೋ ಆಗ್ಲೇ ಈ ಅಜ್ಜಿ ಉಲ್ಟಾ ಹೊಡೆದು ಸುಜಾತಾ ಭಟ್ಗೆ ಡಿಮ್ಯಾಂಡ್ ಮಾಡಿದ್ರಂತೆ ಆ ನಾಲ್ವರು, ನಮಗೂ ಕೂಡ ಶೇರ್ ಕೊಡಿ ಅಂತ. ಕೋಟಿಗಟ್ಟಲೆ ಆಸ್ತಿ, ಅನೇಕ ಎಕರೆ ಇರೋದು ಈಗಾಗಲೇ ನಿಮ್ಮ ಮುಂದೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಿಟ್ಟಿತ್ತು. ಅದು ಉಡುಪಿಯ ಪರೀಕಾದ ಆಸ್ತಿ. ಆ ಆಸ್ತಿಯನ್ನ ಕೊಡಿಸ್ತೀವಿ ಅಂತ ಈ ಗ್ಯಾಂಗ್ ಹೇಳಿತ್ತಂತೆ. ಆ ಆಸ್ತಿ ಮಾರಾಟ ಮಾಡಿದ ಬಳಿಕ ಅದರ ಹಣ ಕೊಡಿ ಅಂತ ಬೇಡಿಕೆಯನ್ನಿಟ್ಟಿದ್ದಾರೆ. ಈ ಆಸ್ತಿ ಕೊಡಿಸಬೇಕಾದ್ರೆ ನಾವು ಹೇಳಿದಂತ ಸುಳ್ಳು ಆಸ್ತಿಕತೆಯನ್ನ ನೀವು ಹೇಳಬೇಕು ಅನ್ನುವಂತ ಒತ್ತಡವನ್ನ ಹೇರಿದ್ರು ಅನ್ನುವಂತ ವಿಚಾರ. ಈಗ ಈ ನಾಲ್ವರ ಬುಡಕ್ಕೆ ಈ ಸುಜಾತಾ ಆಸ್ತಿಕತೆ ಬಂದು ಬಿದ್ದಿದೆ. ಅದರಿಂದ ಹೇಗೆ ಹೊರಗೆ ಬರ್ತಾರೆ ಅಥವಾ ಅದನ್ನ ಹೇಗೆ ಸಾರ್ಟ್ ಔಟ್ ಮಾಡ್ಕೊಡ್ತಾರೆ, ಅದಕ್ಕೆ ಯಾವ ರೀತಿಯ ಮಾಹಿತಿಗಳನ್ನ ಕೊಡ್ತಾರೆ, ದಾಖಲೆಗಳನ್ನ ಕೊಡ್ತಾರೆ ಅನ್ನುವಂಥದ್ದು ಪ್ರಶ್ನೆ ಇದ್ದೇ ಇದೆ. ಆದ್ರೆ ಆ ನಾಲ್ವರಿಗೂ ಕೂಡ ನೋಟಿಸ್ ನೀಡುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಡ್ತಾ ಇದೆ. ಆದಷ್ಟು ಬೇಗ ಎಲ್ಲಾ ಕತೆಗಳಿಗೂ ಕೂಡ ದಾಖಲೆಯನ್ನ ಕೊಡಲೇಬೇಕಾಗಿದೆ. ಮೊದಲು ಆಸ್ತಿ ಸಿಗುತ್ತೆ ಅಂತ ಅಂದ್ರು. ಆ ನಂತರದಲ್ಲಿ ಶೇರ್ ಕೊಡಿ ಅಂತ ಕೇಳೋದಕ್ಕೆ ಶುರು ಮಾಡಿದ್ರು. ಆಗ್ಲೇ ನೋಡಿ ಎಡವಟ್ಟ ಆಗಿದ್ದು. ಮೊದಲು ನಿಮ್ಗೆ ಆಸ್ತಿ ಸಿಗುತ್ತೆ, ನಿಮ್ಗೆ ಸೇರ್ಬೇಕಾಗಿರುವಂತ ಆಸ್ತಿ ನಿಮ್ಮದೇ ಆಸ್ತಿ, ನಿಮ್ಮ ಸ್ವಂತ ಆಸ್ತಿ, ನಿಮ್ಮ ಸ್ವತ್ತು ಅನ್ನುವಂಥದ್ದನ್ನ ಹೇಳಿದಂತ ಈ ಗ್ಯಾಂಗ್ ಆ ನಂತರದಲ್ಲಿ ನಮಗೂ ಕೂಡ ಶೇರ್ ಕೊಡಿ ಅಂತ ಯಾವಾಗ ಕೇಳೋದಕ್ಕೆ ಶುರು ಆಯ್ತೋ ಆಗ್ಲೇ ಈ ಅಜ್ಜಿ ಉಲ್ಟಾ ಹೊಡೆದು ಸುಜಾತಾ ಭಟ್ಗೆ ಡಿಮ್ಯಾಂಡ್ ಮಾಡಿದ್ರಂತೆ ಆ ನಾಲ್ವರು, ನಮಗೂ ಕೂಡ ಶೇರ್ ಕೊಡಿ ಅಂತ. ಕೋಟಿಗಟ್ಟಲೆ ಆಸ್ತಿ, ಅನೇಕ ಎಕರೆ ಇರೋದು ಈಗಾಗಲೇ ನಿಮ್ಮ ಮುಂದೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಿಟ್ಟಿತ್ತು. ಅದು ಉಡುಪಿಯ ಪರೀಕಾದ ಆಸ್ತಿ. ಆ ಆಸ್ತಿಯನ್ನ ಕೊಡಿಸ್ತೀವಿ ಅಂತ ಈ ಗ್ಯಾಂಗ್ ಹೇಳಿತ್ತಂತೆ. ಆ ಆಸ್ತಿ ಮಾರಾಟ ಮಾಡಿದ ಬಳಿಕ ಅದರ ಹಣ ಕೊಡಿ ಅಂತ ಬೇಡಿಕೆಯನ್ನಿಟ್ಟಿದ್ದಾರೆ. ಈ ಆಸ್ತಿ ಕೊಡಿಸಬೇಕಾದ್ರೆ ನಾವು ಹೇಳಿದಂತ ಸುಳ್ಳು ಆಸ್ತಿಕತೆಯನ್ನ ನೀವು ಹೇಳಬೇಕು ಅನ್ನುವಂತ ಒತ್ತಡವನ್ನ ಹೇರಿದ್ರು ಅನ್ನುವಂತ ವಿಚಾರ. ಈಗ ಈ ನಾಲ್ವರ ಬುಡಕ್ಕೆ ಈ ಸುಜಾತಾ ಆಸ್ತಿಕತೆ ಬಂದು ಬಿದ್ದಿದೆ. ಅದರಿಂದ ಹೇಗೆ ಹೊರಗೆ ಬರ್ತಾರೆ ಅಥವಾ ಅದನ್ನ ಹೇಗೆ ಸಾರ್ಟ್ ಔಟ್ ಮಾಡ್ಕೊಡ್ತಾರೆ, ಅದಕ್ಕೆ ಯಾವ ರೀತಿಯ ಮಾಹಿತಿಗಳನ್ನ ಕೊಡ್ತಾರೆ, ದಾಖಲೆಗಳನ್ನ ಕೊಡ್ತಾರೆ ಅನ್ನುವಂಥದ್ದು ಪ್ರಶ್ನೆ ಇದ್ದೇ ಇದೆ. ಆದ್ರೆ ಆ ನಾಲ್ವರಿಗೂ ಕೂಡ ನೋಟಿಸ್ ನೀಡುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಡ್ತಾ ಇದೆ. ಆದಷ್ಟು ಬೇಗ ಎಲ್ಲಾ ಕತೆಗಳಿಗೂ ಕೂಡ ದಾಖಲೆಯನ್ನ ಕೊಡಲೇಬೇಕಾಗಿದೆ. ಮೊದಲು ಆಸ್ತಿ ಸಿಗುತ್ತೆ ಅಂತ ಅಂದ್ರು. ಆ ನಂತರದಲ್ಲಿ ಶೇರ್ ಕೊಡಿ ಅಂತ ಕೇಳೋದಕ್ಕೆ ಶುರು ಮಾಡಿದ್ರು. ಆಗ್ಲೇ ನೋಡಿ ಎಡವಟ್ಟ ಆಗಿದ್ದು. ಮೊದಲು ನಿಮ್ಗೆ ಆಸ್ತಿ ಸಿಗುತ್ತೆ, ನಿಮ್ಗೆ ಸೇರ್ಬೇಕಾಗಿರುವಂತ ಆಸ್ತಿ ನಿಮ್ಮದೇ ಆಸ್ತಿ, ನಿಮ್ಮ ಸ್ವಂತ ಆಸ್ತಿ, ನಿಮ್ಮ ಸ್ವತ್ತು ಅನ್ನುವಂಥದ್ದನ್ನ ಹೇಳಿದಂತ ಈ ಗ್ಯಾಂಗ್ ಆ ನಂತರದಲ್ಲಿ ನಮಗೂ ಕೂಡ ಶೇರ್ ಕೊಡಿ ಅಂತ ಯಾವಾಗ ಕೇಳೋದಕ್ಕೆ ಶುರು ಆಯ್ತೋ ಆಗ್ಲೇ ಈ ಅಜ್ಜಿ ಉಲ್ಟಾ ಹೊಡೆದು ಸುಜಾತಾ ಭಟ್ಗೆ ಡಿಮ್ಯಾಂಡ್ ಮಾಡಿದ್ರಂತೆ ಆ ನಾಲ್ವರು, ನಮಗೂ ಕೂಡ ಶೇರ್ ಕೊಡಿ ಅಂತ. ಕೋಟಿಗಟ್ಟಲೆ ಆಸ್ತಿ, ಅನೇಕ ಎಕರೆ ಇರೋದು ಈಗಾಗಲೇ ನಿಮ್ಮ ಮುಂದೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಿಟ್ಟಿತ್ತು. ಅದು ಉಡುಪಿಯ ಪರೀಕಾದ ಆಸ್ತಿ. ಆ ಆಸ್ತಿಯನ್ನ ಕೊಡಿಸ್ತೀವಿ ಅಂತ ಈ ಗ್ಯಾಂಗ್ ಹೇಳಿತ್ತಂತೆ. ಆ ಆಸ್ತಿ ಮಾರಾಟ ಮಾಡಿದ ಬಳಿಕ ಅದರ ಹಣ ಕೊಡಿ ಅಂತ ಬೇಡಿಕೆಯನ್ನಿಟ್ಟಿದ್ದಾರೆ. ಈ ಆಸ್ತಿ ಕೊಡಿಸಬೇಕಾದ್ರೆ ನಾವು ಹೇಳಿದಂತ ಸುಳ್ಳು ಆಸ್ತಿಕತೆಯನ್ನ ನೀವು ಹೇಳಬೇಕು ಅನ್ನುವಂತ ಒತ್ತಡವನ್ನ ಹೇರಿದ್ರು ಅನ್ನುವಂತ ವಿಚಾರ. ಈಗ ಈ ನಾಲ್ವರ ಬುಡಕ್ಕೆ ಈ ಸುಜಾತಾ ಆಸ್ತಿಕತೆ ಬಂದು ಬಿದ್ದಿದೆ. ಅದರಿಂದ ಹೇಗೆ ಹೊರಗೆ ಬರ್ತಾರೆ ಅಥವಾ ಅದನ್ನ ಹೇಗೆ ಸಾರ್ಟ್ ಔಟ್ ಮಾಡ್ಕೊಡ್ತಾರೆ, ಅದಕ್ಕೆ ಯಾವ ರೀತಿಯ ಮಾಹಿತಿಗಳನ್ನ ಕೊಡ್ತಾರೆ, ದಾಖಲೆಗಳನ್ನ ಕೊಡ್ತಾರೆ ಅನ್ನುವಂಥದ್ದು ಪ್ರಶ್ನೆ ಇದ್ದೇ ಇದೆ. ಆದ್ರೆ ಆ ನಾಲ್ವರಿಗೂ ಕೂಡ ನೋಟಿಸ್ ನೀಡುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಡ್ತಾ ಇದೆ. ಆದಷ್ಟು ಬೇಗ ಎಲ್ಲಾ ಕತೆಗಳಿಗೂ ಕೂಡ ದಾಖಲೆಯನ್ನ ಕೊಡಲೇಬೇಕಾಗಿದೆ. ಮೊದಲು ಆಸ್ತಿ ಸಿಗುತ್ತೆ ಅಂತ ಅಂದ್ರು. ಆ ನಂತರದಲ್ಲಿ ಶೇರ್ ಕೊಡಿ ಅಂತ ಕೇಳೋದಕ್ಕೆ ಶುರು ಮಾಡಿದ್ರು. ಆಗ್ಲೇ ನೋಡಿ ಎಡವಟ್ಟ ಆಗಿದ್ದು. ಮೊದಲು ನಿಮ್ಗೆ ಆಸ್ತಿ ಸಿಗುತ್ತೆ, ನಿಮ್ಗೆ ಸೇರ್ಬೇಕಾಗಿರುವಂತ ಆಸ್ತಿ ನಿಮ್ಮದೇ ಆಸ್ತಿ, ನಿಮ್ಮ ಸ್ವಂತ ಆಸ್ತಿ, ನಿಮ್ಮ ಸ್ವತ್ತು ಅನ್ನುವಂಥದ್ದನ್ನ ಹೇಳಿದಂತ ಈ ಗ್ಯಾಂಗ್ ಆ ನಂತರದಲ್ಲಿ ನಮಗೂ ಕೂಡ ಶೇರ್ ಕೊಡಿ ಅಂತ ಯಾವಾಗ ಕೇಳೋದಕ್ಕೆ ಶುರು ಆಯ್ತೋ ಆಗ್ಲೇ ಈ ಅಜ್ಜಿ ಉಲ್ಟಾ ಹೊಡೆದು ಸುಜಾತಾ ಭಟ್ಗೆ ಡಿಮ್ಯಾಂಡ್ ಮಾಡಿದ್ರಂತೆ ಆ ನಾಲ್ವರು, ನಮಗೂ ಕೂಡ ಶೇರ್ ಕೊಡಿ ಅಂತ. ಕೋಟಿಗಟ್ಟಲೆ ಆಸ್ತಿ, ಅನೇಕ ಎಕರೆ ಇರೋದು ಈಗಾಗಲೇ ನಿಮ್ಮ ಮುಂದೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಿಟ್ಟಿತ್ತು. ಅದು ಉಡುಪಿಯ ಪರೀಕಾದ ಆಸ್ತಿ. ಆ ಆಸ್ತಿಯನ್ನ ಕೊಡಿಸ್ತೀವಿ ಅಂತ ಈ ಗ್ಯಾಂಗ್ ಹೇಳಿತ್ತಂತೆ. ಆ ಆಸ್ತಿ ಮಾರಾಟ ಮಾಡಿದ ಬಳಿಕ ಅದರ ಹಣ ಕೊಡಿ ಅಂತ ಬೇಡಿಕೆಯನ್ನಿಟ್ಟಿದ್ದಾರೆ.
ಈ ಆಸ್ತಿ ಕೊಡಿಸಬೇಕಾದ್ರೆ ನಾವು ಹೇಳಿದಂತಹ ಸುಳ್ಳು ಆಸ್ತಿ ಕಥೆಯನ್ನ ನೀವು ಹೇಳಬೇಕು ಅನ್ನುವಂತ ಒತ್ತಡವನ್ನ ಹೇರಿದ್ರು ಅನ್ನುವಂತ ವಿಚಾರ. ಈಗ ಈ 4 ಬುಡಕ್ಕೆ ಈ ಸುಜಾತ ಆಸ್ತಿ ಕತೆ ಬಂದು ಬಿದ್ದಿದೆ. ಅದರಿಂದ ಹೇಗೆ ಹೊರಗೆ ಬರ್ತಾರೆ ಅಥವಾ ಅದನ್ನ ಹೇಗೆ ಸಾರ್ಟ್ ಔಟ್ ಮಾಡ್ಕೊಡ್ತಾರೆ, ಅದಕ್ಕೆ ಯಾವ ರೀತಿಯ ಮಾಹಿತಿಗಳನ್ನ ಕೊಡ್ತಾರೆ, ದಾಖಲೆಗಳನ್ನ ಕೊಡ್ತಾರೆ ಅನ್ನುವಂಥದ್ದು ಪ್ರಶ್ನೆ ಇದ್ದೇ ಇದೆ. ಆದ್ರೆ ಆ 4 ಕೂಡ ನೋಟಿಸ್ ನೀಡುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಡ್ತಾ ಇದೆ. ಆದಷ್ಟು ಬೇಗ ಎಲ್ಲಾ ಕತೆಗಳಿಗೂ ಕೂಡ ದಾಖಲೆಯನ್ನ ಕೊಡಲೇಬೇಕಾಗಿದೆ. ಮೊದಲು ಆಸ್ತಿ ಸಿಗುತ್ತೆ ಅಂತ ಅಂದ್ರು, ಆ ನಂತರದಲ್ಲಿ ಶೇರ್ ಕೊಡಿ ಅಂತ ಕೇಳೋದಕ್ಕೆ ಶುರು ಮಾಡಿದ್ರು. ಆಗ್ಲೇ ನೋಡಿ ಎಡವಟ್ಟ ಆಗಿದ್ದು. ಮೊದಲು ನಿಮ್ಗೆ ಆಸ್ತಿ ಸಿಗುತ್ತೆ, ನಿಮ್ಗೆ ಸೇರ್ಬೇಕಾಗಿರುವಂತ ಆಸ್ತಿ ನಿಮ್ಮದೇ ಆಸ್ತಿ, ನಿಮ್ಮ ಸ್ವಂತ ಆಸ್ತಿ, ನಿಮ್ಮ ಸ್ವತ್ತು ಅನ್ನುವಂಥದ್ದನ್ನ ಹೇಳಿದಂತ ಈ ಗ್ಯಾಂಗ್ ಆ ನಂತರದಲ್ಲಿ ನಮಗೂ ಕೂಡ ಶೇರ್ ಕೊಡಿ ಅಂತ ಯಾವಾಗ ಕೇಳೋದಕ್ಕೆ ಶುರುವಾಯಿತೋ ಆಗ್ಲೇ ಈ ಅಜ್ಜಿ ಉಲ್ಟಾ ಹೊಡೆದು ಸುಜಾತಾ ಭಟ್ಗೆ ಡಿಮ್ಯಾಂಡ್ ಮಾಡಿದ್ರಂತೆ. ಆ 4 ನಮಗೂ ಕೂಡ ಶೇರ್ ಕೊಡಿ ಅಂತ. ಕೋಟಿಗಟ್ಟಲೆ ಆಸ್ತಿ, ಅನೇಕ ಎಕರೆ ಇರೋದು ಈಗಾಗಲೇ ನಿಮ್ಮ ಮುಂದೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಿಟ್ಟಿತ್ತು. ಅದು ಉಡುಪಿಯ ಪರೀಕಾದ ಆಸ್ತಿ. ಆ ಆಸ್ತಿಯನ್ನ ಕೊಡಿಸ್ತೀವಿ ಅಂತ ಈ ಗ್ಯಾಂಗ್ ಹೇಳಿತ್ತಂತೆ. ಆ ಆಸ್ತಿ ಮಾರಾಟ ಮಾಡಿದ ಬಳಿಕ ಅದರ ಹಣ ಕೊಡಿ ಅಂತ ಬೇಡಿಕೆಯನ್ನಿಟ್ಟಿದ್ದಾರೆ. ಈ ಆಸ್ತಿ ಕೊಡಿಸಬೇಕಾದ್ರೆ ನಾವು ಹೇಳಿದಂತಹ ಸುಳ್ಳು ಆಸ್ತಿ ಕಥೆಯನ್ನ ನೀವು ಹೇಳಬೇಕು ಅನ್ನುವಂತ ಒತ್ತಡವನ್ನ ಹೇರಿದ್ರು ಅನ್ನುವಂತ ವಿಚಾರ. ಈಗ ಈ 4 ಬುಡಕ್ಕೆ ಈ ಸುಜಾತ ಆಸ್ತಿ ಕತೆ ಬಂದು ಬಿದ್ದಿದೆ. ಅದರಿಂದ ಹೇಗೆ ಹೊರಗೆ ಬರ್ತಾರೆ ಅಥವಾ ಅದನ್ನ ಹೇಗೆ ಸಾರ್ಟ್ ಔಟ್ ಮಾಡ್ಕೊಡ್ತಾರೆ, ಅದಕ್ಕೆ ಯಾವ ರೀತಿಯ ಮಾಹಿತಿಗಳನ್ನ ಕೊಡ್ತಾರೆ, ದಾಖಲೆಗಳನ್ನ ಕೊಡ್ತಾರೆ ಅನ್ನುವಂಥದ್ದು ಪ್ರಶ್ನೆ ಇದ್ದೇ ಇದೆ. ಆದ್ರೆ ಆ 4 ಕೂಡ ನೋಟಿಸ್ ನೀಡುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಡ್ತಾ ಇದೆ. ಆದಷ್ಟು ಬೇಗ ಎಲ್ಲಾ ಕತೆಗಳಿಗೂ ಕೂಡ ದಾಖಲೆಯನ್ನ ಕೊಡಲೇಬೇಕಾಗಿದೆ. ಮೊದಲು ಆಸ್ತಿ ಸಿಗುತ್ತೆ ಅಂತ ಅಂದ್ರು, ಆ ನಂತರದಲ್ಲಿ ಶೇರ್ ಕೊಡಿ ಅಂತ ಕೇಳೋದಕ್ಕೆ ಶುರು ಮಾಡಿದ್ರು. ಆಗ್ಲೇ ನೋಡಿ ಎಡವಟ್ಟ ಆಗಿದ್ದು. ಮೊದಲು ನಿಮ್ಗೆ ಆಸ್ತಿ ಸಿಗುತ್ತೆ, ನಿಮ್ಗೆ ಸೇರ್ಬೇಕಾಗಿರುವಂತ ಆಸ್ತಿ ನಿಮ್ಮದೇ ಆಸ್ತಿ, ನಿಮ್ಮ ಸ್ವಂತ ಆಸ್ತಿ, ನಿಮ್ಮ ಸ್ವತ್ತು ಅನ್ನುವಂಥದ್ದನ್ನ ಹೇಳಿದಂತ ಈ ಗ್ಯಾಂಗ್ ಆ ನಂತರದಲ್ಲಿ ನಮಗೂ ಕೂಡ ಶೇರ್ ಕೊಡಿ ಅಂತ ಯಾವಾಗ ಕೇಳೋದಕ್ಕೆ ಶುರುವಾಯಿತೋ ಆಗ್ಲೇ ಈ ಅಜ್ಜಿ ಉಲ್ಟಾ ಹೊಡೆದು ಸುಜಾತಾ ಭಟ್ಗೆ ಡಿಮ್ಯಾಂಡ್ ಮಾಡಿದ್ರಂತೆ. ಆ 4 ನಮಗೂ ಕೂಡ ಶೇರ್ ಕೊಡಿ ಅಂತ. ಕೋಟಿಗಟ್ಟಲೆ ಆಸ್ತಿ, ಅನೇಕ ಎಕರೆ ಇರೋದು ಈಗಾಗಲೇ ನಿಮ್ಮ ಮುಂದೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಿಟ್ಟಿತ್ತು. ಅದು ಉಡುಪಿಯ ಪರೀಕಾದ ಆಸ್ತಿ. ಆ ಆಸ್ತಿಯನ್ನ ಕೊಡಿಸ್ತೀವಿ ಅಂತ ಈ ಗ್ಯಾಂಗ್ ಹೇಳಿತ್ತಂತೆ. ಆ ಆಸ್ತಿ ಮಾರಾಟ ಮಾಡಿದ ಬಳಿಕ ಅದರ ಹಣ ಕೊಡಿ ಅಂತ ಬೇಡಿಕೆಯನ್ನಿಟ್ಟಿದ್ದಾರೆ. ಈ ಆಸ್ತಿ ಕೊಡಿಸಬೇಕಾದ್ರೆ ನಾವು ಹೇಳಿದಂತಹ ಸುಳ್ಳು ಆಸ್ತಿ ಕಥೆಯನ್ನ ನೀವು ಹೇಳಬೇಕು ಅನ್ನುವಂತ ಒತ್ತಡವನ್ನ ಹೇರಿದ್ರು ಅನ್ನುವಂತ ವಿಚಾರ. ಈಗ ಈ 4 ಬುಡಕ್ಕೆ ಈ ಸುಜಾತ ಆಸ್ತಿ ಕತೆ ಬಂದು ಬಿದ್ದಿದೆ. ಅದರಿಂದ ಹೇಗೆ ಹೊರಗೆ ಬರ್ತಾರೆ ಅಥವಾ ಅದನ್ನ ಹೇಗೆ ಸಾರ್ಟ್ ಔಟ್ ಮಾಡ್ಕೊಡ್ತಾರೆ, ಅದಕ್ಕೆ ಯಾವ ರೀತಿಯ ಮಾಹಿತಿಗಳನ್ನ ಕೊಡ್ತಾರೆ, ದಾಖಲೆಗಳನ್ನ ಕೊಡ್ತಾರೆ ಅನ್ನುವಂಥದ್ದು ಪ್ರಶ್ನೆ ಇದ್ದೇ ಇದೆ. ಆದ್ರೆ ಆ 4 ಕೂಡ ನೋಟಿಸ್ ನೀಡುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಡ್ತಾ ಇದೆ. ಆದಷ್ಟು ಬೇಗ ಎಲ್ಲಾ ಕತೆಗಳಿಗೂ ಕೂಡ ದಾಖಲೆಯನ್ನ ಕೊಡಲೇಬೇಕಾಗಿದೆ.